ನಾನು 2026-27 ಇದು 182 ಪುಟಗಳು. ಅದಕ್ಕೆ ಸಮನಾಗಿ ಮಾತಾಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಬಟ್ ಒಂದು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ಯಾರು ಟೀಕೆ ಮಾಡಿದ್ದಾರೆ, ಯಾರ್ಯಾರು ವಿಮರ್ಶೆ ಮಾಡಿದ್ದಾರೆ, ಯಾರ್ಯಾರು ಸ್ವಾಗತ ಮಾಡಿದ್ದಾರೆ, ಎಲ್ಲ ವಿರೋಧ ಪಕ್ಷದ ಮುಖಂಡರುಗಳು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ, ನಿಮಗೂ ಕೂಡ. ಒಡಿಯಪ್ಪ, ವಿರೋಧ ಪಕ್ಷದ ನಾಯಕರಿಗೂ, ವಿರೋಧ ಪಕ್ಷದವರಿಗೆ, ನಮ್ಮ ಪಕ್ಷದ ಶಾಸಕರಿಗೂ ಮತ್ತು JDS ಪಕ್ಷದ ಶಾಸಕರು ಸೋಮಶೇಖರ, ದರ್ಶನ್ ಪುಟ್ಟಣ್ಣಯ್ಯ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ. ಆದರೆ ಒಂದು ಬಹಳ ನಾವು ಆಶ್ಚರ್ಯಕರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಸೂಪರ್ಫಿಷಿಯಲ್ ಆಗಿ ಬಜೆಟ್ ಅನ್ನು ನೋಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಆಳವಾಗಿ ಅಧ್ಯಯನ ಮಾಡಿದ್ರೆ ಬಜೆಟ್ನ ತಿರುಳು ಏನು ಅಂತಕ್ಕಂಥದ್ದು ಗೊತ್ತಾಗದು. ಅದರಿಂದ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಅಧ್ಯಯನವನ್ನ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅನ್ನೋದರಲ್ಲಿ ಕಾಲ ಕಳೆದ್ಬಿಟ್ಟಿದೆ. ಅದೇನೇ ಇರಲಿ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು, ಈ ವರ್ಷ 50 ಜನ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ನಮ್ಮ ರಾಜಕೀಯ ಇದೆಯಲ್ಲ, ರಾಜ್ಯದ ರಾಜಕೀಯ ಅಥವಾ ದೇಶದ ರಾಜಕೀಯ, ಆರ್ಥಿಕತೆ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದ, ದೇಶದ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಭಾಗವಹಿಸಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಒಳ್ಳೆ ಸಂಸದೀಯ ಪಟುಗಳು ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈಗ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಮಾವಿನ ಹಣ್ಣು ಬೇವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇವಿನ ಹಣ್ಣು ಮಾವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಟೀಕೆ ಮಾಡಿದ ತಕ್ಷಣನೇ ಬಜೆಟ್ನ ಗಂಭೀರತೆ, ಅದರ ರಾಜ್ಯಕ್ಕೆ ಉಪಯುಕ್ತತೆ ಅದು ಹಾಳಾಗಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.